एक मिनट पूरा डालते एक मिनट Jai
ರಾಜ್ಯೋತ್ಸವದ ಶುಭ ಸಂದರ್ಭದ ಇವತ್ತಿನ ಕವಿಗೋಷ್ಠಿ ಹಾಗೂ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವ ಸಹೋದರಿಯರು ಹಿರಿಯರಾದ ಶ್ರೀಮತಿ ಭಾರತಿ ಪಾಟೀಲ್ ಅವರೇ ಹಾಗೂ ನಮ್ಮ ಸಹೋದರರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಬಹಳ ವರ್ಷಗಳ ಕಾಲ ನಿತ್ಯ ನಿರಂತರ ನಿಷ್ಠುರ ಆದರೂ ಸಹಿತ ಅವರು ತಮ್ಮ ಕ್ರಿಯಾಶೀಲ ವ್ಯಕ್ತಿತ್ವದಿಂದ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮಧ್ಯಾಹ್ನ 3 ಗಂಟೆಗೆ ಇಷ್ಟು ಜನ ಗಾಂಧಿ ಭವನದಲ್ಲಿ ಸೇರ್ತಾರೆ ಅಂತಂದ್ರೆ ಇದು ಸಾಹಿತ್ಯ ಪರಿಷತ್ತಿನ ಕ್ರಿಯಾಶೀಲ ಚಟುವಟಿಕೆಗಳಿಗೆ ಮತ್ತು ಅವರ ಸಂಘಟನಾ ಶಕ್ತಿಗೆ ಸಾಕ್ಷಿ ಹೇಳ್ತೇನೆ. ಶ್ರೀಮತಿ ಬಸ್ಮೆ ಅವರೇ, ಸಹೋದರರಾದ ಕ್ಯಾತನ್ ಅವರೇ, ಮುರಾಳ್ ಅವರೇ, ಸಹೋದರ ಶಿವರಾಜ್ ಬಿರಾದರ್ ಅವರೇ, ರಾಜೇಶ್ವರಿ ಮೊಪ್ಗಾರ್ ಅವರೇ, ದ್ರಾಕ್ಷಾಯಣಿ ಹುಡೇದ್ ಅವರೇ ಹಾಗೂ ಸುನಂದ ರಾಠೋಡ್ ಅವರೇ, ಆನಂದ್ ಕುಲಕರ್ಣಿ ಅವರೇ ಮತ್ತು ಮಿತ್ರರಾದ ಅಭಿಷೇಕ್ ಚಕ್ರವರ್ತಿ ಅವರೇ, ನಮ್ಮ ಗೌಸ್ ಹವಾಲ್ದಾರ್ ಅವರು, ಕಲಸು ಇದನೊಂದನೆ ಕೋರುವೆ, ನಿನ್ನ ಮೂರ್ತಿ ಜಗತ್ಕೀರ್ತಿಯೊಂದಿಗೆ ಮಗೆ ತೋರುವೆ, ನಿನ್ನ ಮೂರ್ತಿ ಜಗತ್ಕೀರ್ತಿಯೊಂದಿಗೆ ಮಗೆ ತೋರುವೆ, ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸು ತಾಯೆ ಸುತರ ಕಾಯೆ ನಮ್ಮ ಜನ್ಮದಾತೆಯೇ. ಪ್ರಾರಂಭದಲ್ಲಿ ತಾಯಿ ಭುವನೇಶ್ವರಿ ದೇವಿಯನ್ನ ಎನ್ನ ಮನೋಮಂದಿರದಲ್ಲಿ ಸ್ಮರಿಸುತ್ತಾ ವೇದಿಕೆಯ ಕರುಣಿಸಿದವಳು, ಕರುಣೆ ತುಂಬಿದ ಕರಗಳಾಗಲೆಂದು ಹರ್ಷಿಸಿದವಳು, ಕನ್ನಡ ಭೂಮಿಯಲ್ಲಿ ಕೈಲಾಸ ಕರುಣಿಸಿದವಳು, ಕರುಣೆ ತುಂಬಿದ ಕರಗಳಾಗಲೆಂದು ಹರ್ಷಿಸಿದವಳು, ಕಸ್ತೂರಿಯ ಕಬ್ಬು ಕೋಕಿಲೆಯ ಗಾನದಂತೆ ತಾಯಿ ನುಡಿ ಪ್ರತಿ ಕನ್ನಡಿಗನಲ್ಲಿ ಬರಲೆಂದು ಬಯಸುವವಳಿಗೆ ನಮಿಸೋಣ ಬನ್ನಿ, ನಾವು ಶರಣು ಎನ್ನೋಣ ಬನ್ನಿ. ಎಲ್ಲರಿಗೂ ಧನ್ಯವಾದ. ಮಾತಾಡು ತಾಯ್ನಾಡಿನ ಸಿರಿಗನ್ನಡ, ಹಂಚಿಕೋ ಸರಿತದೊಂದಿಗೆ ಸಮರಸದ ಕನ್ನಡ, ಹಂಚಿಕೋ ಸರಿತದೊಂದಿಗೆ ಸಮರಸದ ಕನ್ನಡ. ಏರಿಳಿಯಬೇಕೊಮ್ಮೆ ಕರುನಾಡ ಗಿರಿಕಂದರಗಳ, ಏರಿಳಿಯಬೇಕೊಮ್ಮೆ ಕರುನಾಡಿನ ಗಿರಿಕಂದರಗಳ, ಅರಿಯಬೇಕೊಮ್ಮೆ ಸಾಹಿತ್ಯದ ಆಳ, ಅರಿಯಬೇಕೊಮ್ಮೆ ಸಾಹಿತ್ಯದ ಆಳ. ಕೇಳಿ ಮೈಮರೆ ಕಾವೇರಿಯ ಜುಳು ಜುಳು ಮಂಜುಳ, ಕೇಳಿ ಮೈಮರೆ ಕಾವೇರಿಯ ಜುಳು ಜುಳು ಮಂಜುಳ, ಸಿಕ್ಕಷ್ಟೇ ಖುಷಿ ಕೈಗೆ ಚುಕ್ಕಿಯ ಬಾಂಗಳ, ಸಿಕ್ಕಷ್ಟೇ ಖುಷಿ ಕೈಗೆ ಚುಕ್ಕಿಯ ಬಾಂಗಳ. ಮುಗಿದ ಮುಂಗುರುಳಿಗೆ ಮುತ್ತಿಕ್ಕುವ ಸಹ್ಯಾದ್ರಿ, ಮುಗಿದ ಮುಂಗುರುಳಿಗೆ ಮುತ್ತಿಕ್ಕುವ ಸಹ್ಯಾದ್ರಿ, ಓದುವ ಮೋಡ ಛೇದಿಸುವ ಕೊಡಚಾದ್ರಿ, ಓದುವ ಮೋಡ ಛೇದಿಸುವ ಕೊಡಚಾದ್ರಿ. ಅಬ್ಬರಿಸಿ ಒಬ್ಬಿರಿವ ಸಲಿಲ ಜಲಧಾರೆಗಳು, ಅಬ್ಬರಿಸಿ ಒಬ್ಬಿರಿವ ಸಲಿಲ ಜಲಧಾರೆಗಳು, ಹಿಂಡಿಂದಾಗಿ ಜಿಗಿದೋಡಾಡುವ ವನ್ಯಮೃಗಗಳು, ಹಿಂಡಿಂದಾಗಿ ಜಿಗಿದೋಡಾಡುವ ವನ್ಯಮೃಗಗಳು. ಕನ್ನಡಮ್ಮನ ಮಕ್ಕಳು ನಾವು, ಕನ್ನಡದ ಗಂಧ. ಸಂಗಮೇಶ್ವರಗಳ ಬಗ್ಗೆ ನಾನು ಒಂದು ನಿಮಿಷದಲ್ಲಿ ಹೇಳ್ತಾ ಇದ್ದೀನಿ. ಚಿಕಾಗೋದಾಗ ಸ್ವಾಮಿ ವಿವೇಕಾನಂದರು ಹೋದಂಗೆ, ಲಾಲ್ ಶಾಸ್ತ್ರಿಯವರು ಪ್ರಧಾನಮಂತ್ರಿ ಆದಂಗೆ ಕನ್ನಡ ಸಾಹಿತ್ಯ ಪರಿಷತ್ ಒಳಗ ಶಾಸ್ತ್ರೀಯರು ತಪ್ಪಾಗಲಿಕ್ಕಿಲ್ಲ. ನಮ್ಗ ಆಸಿಫ್ ಸರ್ ವಾಲಿಕರ್ ಸರ್ ಮಾತುಗಳು, ಕನ್ನಡ ಸಾಹಿತ್ಯ ಪರಿಷತ್ ದೇವರಿಬ್ಬರಿಗೆ ಸಮ್ಮೇಳನ ನಡೆದಾಗ ಯಾರಿಗೆ ಅಧ್ಯಕ್ಷರಾಗಬೇಕಂತಂದಾಗ ಎಲ್ಲರೂ ಕೂತ್ಕೊಂಡು ಯಾರು ಸೀನಿಯರ್ ಅದಾರ, ಯಾರು ಹೆಚ್ಚು ಪುಸ್ತಕ ಬರ್ದಾರ ಅವ್ರಿಗೆ ಮಾಡ್ತಂದಾಗ, ಯಾರು ದೇವರಿಬ್ಬರಿ ತಾಲೂಕದವ್ರು ಅದಾರ ತಿಳ್ಕೊಂಡಾಗ ಎಲ್ಲರೂ ಡಿವೈಡ್ ಏಕೈಕ ಉಳಿದವರು ಯಾರಪ್ಪ ಅಂತಂದ್ರೆ ಕರ್ನಾಟಕ ಎಷ್ಟು ವಿಶಿಷ್ಟ. ಪರಸ್ಪರ ಜನರಲ್ಲಿ ಏನದು ವಿಶ್ವಾಸ, ಪರಸ್ಪರ ಜನರಲ್ಲಿ ಏನದು ವಿಶ್ವಾಸ, ಸತ್ಯ ಅಹಿಂಸೆ ಏನದು ಹವ್ಯಾಸ, ಏನದು. ನನ್ನ ಕವನದ ಶೀರ್ಷಿಕೆ ಕರುನಾಟಕ ಕವನ. ಕರ್ನಾಟಕವಿದು ನಮ್ಮ ಅರಮನೆ, ಎಷ್ಟು ಮಾಡಿದರೂ ಸಾಲದು ಇದರ ಬಣ್ಣನೆ. ಕರ್ನಾಟಕವಿದು ನಮ್ಮ ಅರಮನೆಯ ಸೃಷ್ಟಿಗೆ ಮನೋಹರ ನಯನ, ಕೊಡಗೊಂದೇ ಸಾಕು ಇದಕ್ಕೆ ನಿದರ್ಶನ. ಚರಿತೆ ಇಹುದಿಲ್ಲಿ ಬಹು ಪುರಾತನ, ಚರಿತೆ ಇಹುದಿಲ್ಲಿ ಬಹು ಪುರಾತನ, ಅದ್ಭುತ ಹೊಯ್ಸಳರ ದೇವಸ್ಥಾನ. ಶರಣರು ಬಂದ 12ನೇ ಶತಮಾನ, ಶರಣರು ಬಂದ 12ನೇ ಶತಮಾನ, ಕಾರಣವಾಯಿತು ಬದಲಾಗಲು ಮೂಢ ಜನ,
ಕಾರಣವಾಯಿತು ಬದಲಾಗಲು ಮೂಢ ಜನ. ಕೃಷ್ಣ ದೇವರಾಯನ ಅಷ್ಟ ದಿಗ್ಗಜರ ಆಸ್ಥಾನ, ಆಗಲೇ ಮಾಡಿದ್ದ ರಾಯ ಕೃಷಿಯ ಪ್ರವರ್ಧಮಾನ. ಮೈಸೂರು ರಾಜ್ಯದ ಟಿಪ್ಪು ಸುಲ್ತಾನ ಪರಿಚಯಿಸಿದನಾಗಲೇ ರಾಕೆಟ್ ತಂತ್ರಜ್ಞಾನ. ಮೈಸೂರು ರಾಜ್ಯದ ಟಿಪ್ಪು ಸುಲ್ತಾನ ಪರಿಚಯಿಸಿದನಾಗಲೇ ರಾಕೆಟ್ ತಂತ್ರಜ್ಞಾನ. ಹೀಗೆ ಸಾಗುವುದು ಕನ್ನಡ ಚರಿತೆಯ ಪಯಣ, ಹೀಗೆ ಸಾಗುವುದು ಕನ್ನಡ ಚರಿತೆಯ ಪಯಣ. ಈ ಶ್ರೀಮಂತರ ಚರಿತೆ ನಮಗುತ್ತೇಜನ, ಈ ಶ್ರೀಮಂತ ಚರಿತೆ ನಮಗುತ್ತೇಜನ. ಕನ್ನಡ ನೆಲಜಲ ಚರಿತೆಯ ಸ್ವಾಭಿಮಾನ ನೆನೆದು ಹರ್ಷಿಸುವುದು ನನ್ನ ಮನ. ಕನ್ನಡ ಮಣ್ಣಲ್ಲಿ ಹುಟ್ಟಿದ್ದು ಪಾವನ, ಇದರಿಂದ ಕೃತಾರ್ಥವಾಯಿತು ಎನ್ನ ಜೀವನ. ಕನ್ನಡ ಮಣ್ಣಲ್ಲಿ ಹುಟ್ಟಿದ್ದು ಪಾವನ, ಇದರಿಂದ ಕೃತಾರ್ಥವಾಯಿತು ಎನ್ನ ಜೀವನ. ಅವಕಾಶಕ್ಕಾಗಿ ಧನ್ಯವಾದ. ದಯವಿಟ್ಟು ಎಲ್ಲ ಕವಿಗಳು ಕವಿಯತ್ರಿಯರು ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಶ್ರೀ ನಿಂಗಪ್ಪ ಬೊಮ್ಮನಹಳ್ಳಿ, ಶ್ರೀಮತಿ ಶೋಭಾ ಮೆಡೆಗ, ಶ್ರೀಮತಿ ಕವಿತಾ ಕಲ್ಯಾಣ ಖಗೋಳ್, ಶ್ರೀ ಸಂಗನಗೌಡ ಹಚ್ಚಡದ್, ಶ್ರೀಮತಿ ಸಾವಿತ್ರಿ ಕಲ್ವಾರ್, ಶ್ರೀಮತಿ ಅಂಬಿಕಾ ಕರಕಪ್ಪಗೋಳ್, ಶ್ರೀಮತಿ ಶಾಂತಲಾ ಪಾಟೀಲ್, ಶ್ರೀ ಸಂಗಮೇಶ್ ಕರಕಪ್ಪಗೋಳ್, ಸನ್ಮಾನ್ಯ ಶ್ರೀಮತಿ ರಾಜೇಶ್ವರಿ ದಜ್ಜುಗುತ್ತಿ ಶಿಕ್ಷಣ ಕ್ಷೇತ್ರದ ಸಾಧನೆಗಾಗಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರ್ತಕ್ಕಂಥ ಶ್ರೀಮತಿ ರಾಜೇಶ್ವರಿ ಜುಗ್ತಿ ಮೇಡಮ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀ ಅಶೋಕ್ ಹಾರಿವಾಳ್ ಕನ್ನಡ ಸೇವೆ ಕನ್ನಡ ರಕ್ಷಣಾ ವೇದಿಕೆ ಮೂಲಕ ಇಡೀ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಕನ್ನಡ ನಾಡಿನಾದ್ಯಂತ ತಮ್ಮ ಒಂದು ವ್ಯವಸ್ಥೆ ಅಡಿಯಲ್ಲಿ ಬಾಗೇವಾಡಿ ಶ್ರೀ ಸೈಫನ್ ಸಾಬ್ ಮುಜಾವರ್ ನಾಟಿ ವೈದ್ಯರು ಬಸವನ ಬಾಗೇವಾಡಿ ಇವರು ಕೂಡ ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕೊನೆಯದಾಗಿ ಶ್ರೀ ಮುತ್ತು ಸಂಕಣ್ಣನವರ ರಂಗಭೂಮಿ ಕ್ಷೇತ್ರದ ಸಾಧನೆ ಬಬಲೇಶ್ವರದ ಸನ್ಮಾನ್ಯ ಶ್ರೀ ಮುತ್ತು ಸಂಕಣ್ಣನವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಿ ತಮ್ಮ ಗೌರವ ಪುರಸ್ಕಾರವನ್ನು ಸ್ವೀಕರಿಸಿಕೊಳ್ಬೇಕಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈಗ ಮೊದಲನೇದಾಗಿ ಡಾಕ್ಟರ್ ಚಂದ್ರಕಾಂತ್ ಬಂಡೆಪ್ಪ ಸರ್ ಅವರು ಶಿಕ್ಷಣ ಕ್ಷೇತ್ರದ ಸಾಧನೆಯನ್ನ ಗುರುತಿಸಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಅವರಿಗೆ 70ನೇ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಶ್ರೀಯುತ ಚಂದ್ರಕಾಂತ್ ಬಂಡೆಪ್ಪ ಸರ್ ಅವರು ಸಹ ಪ್ರಾಧ್ಯಾಪಕರು ಮನೋವಿಜ್ಞಾನವನ್ನ ಅಧ್ಯಯನವನ್ನು ನಡೆಯತಕ್ಕಂಥ ಇವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯಪುರದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. 2004ರಿಂದ 2009ರವರೆಗೆ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗಿ ಕಲಬುರಗಿ ಹಾಗೂ ಹಾವೇರಿಯ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಕಲಬುರಗಿ ಹಾಗೂ ಹಾವೇರಿಯ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಇವರು ನಂತರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಂಕೋಲಾದಲ್ಲಿ ಸೇವೆಯನ್ನು ಮಾಡಿ ಇವತ್ತು 2019ರಲ್ಲಿ ನಮ್ಮೂರ ಸುನಿ ಹಾಗೂ ಲಯನ್ಸ್ ಕ್ಲಬ್ ಅವರು ಜಂಟಿಯಾಗಿ ನಮ್ಮೂರ ನಕ್ಷತ್ರ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಡಾಕ್ಟರ್ ಚಂದ್ರಕಾಂತ್ ಬಂಡೆಪ್ಪ ಸರ್ ಅವರ ಶೈಕ್ಷಣಿಕ ಕ್ಷೇತ್ರದ ಸಾಧನೆಯನ್ನ ಗುರುತಿಸಿ ಜಿಲ್ಲಾ ಸೇವೆ ನನ್ನ ಗುರಿ, ನಾನು ಕನ್ನಡ ಪ್ರೇಮ, ಕನ್ನಡ ಮಾತೆಯ ನನ್ನ ಮನಸ್ಸನ್ನು ಅರಿತು ನನಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿರುವುದು ವಿಶೇಷವಾಗಿ ಅವರ ಒಂದು ಸಮಾಜ ಸೇವಾ ಕ್ಷೇತ್ರದಲ್ಲಿ ಅವರ ಸಾಧನೆಯನ್ನು ಗುರುತಿಸಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅವರಿಗೆ ಇಂದು 70ನೇ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇರತಕ್ಕಂಥದ್ದು. ತಮ್ಮ ಸಮಾಜ ಸೇವೆ ಹೀಗೆ ನಿರಂತರವಾಗಿ ಮುಂದುವರಿಯಲಿ ಅಂತ ಹೇಳಿ ನಾಟಿ ವೈದ್ಯರು ಬಸವನ ಬಾಗೇವಾಡಿ ಒಬ್ಬ ನಾಟಿ ವೈದ್ಯರಾಗಿದ್ದುಕೊಂಡು ಇವತ್ತು ಬಸವನಾಡಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ರೋಗಿಗಳ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಇವರು 10 ರೋಗಗಳನ್ನು ಗುಣಪಡಿಸುವಲ್ಲಿ ತಮ್ಮ ನಾಟಿ ವೈದ್ಯರ ಮೂಲಕ ಈ ನಾಡಿಗೆ ಚಿರಪರಿಚಿತರಾಗಿರ್ತಕ್ಕಂಥ ಮಾನ್ಯರು, ಅವ್ರಿಗೂ ಕೂಡ ವೇದಿಕೆಯಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ತದನಂತರದಲ್ಲಿ ಶ್ರೀ ಮುತ್ತು ಸಂಕಣ್ಣ ಅವರು ತಂದಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು, ಸಾಹಿತ್ಯ ಅಕಾಡೆಮಿ, ಪುಸ್ತಕ ಪ್ರಾಧಿಕಾರದ ಮೂಲಕ ಇವರು ಕಾಲೇಜಿನ ಕಾರ್ಯಕ್ರಮ ನಡೆಸಲು ಸಹಕಾರ, ಜೊತೆಗೆ ಸುವರ್ಣ ನ್ಯೂಸ್ ಮಾಧ್ಯಮದ ನೀಡುವ ಸುವರ್ಣ ಸಂಘ ಸಾಧಕೆ